ನೋಡಿ, ಇಷ್ಟು ದೊಡ್ಡ ವಿಷಯನ ನನಗೆ ಹೇಳಿದೆ ಯಾಕೆ ಮುಚ್ಚಿಟ್ರಿ ಅನ್ನೋದು ಒಂದ್ ಲೆವೆಲ್ ನನಗೆ ಅರ್ಥ ಆಗುತ್ತೆ. ಬಟ್ ಅದಾದ್ಮೇಲೆ ಈ ವಿಷಯದ ಬಗ್ಗೆ ಏನು ಮಾತಾಡಬೇಡಿ ಅಂತ ಎದ್ದು ಹೊರಟೋದ್ರಲ್ಲ, ಏನಾಗಂದ್ರೆ ಏನು ಟ್ರೀಟ್ಮೆಂಟ್ ತಗೊಳಲ್ವಾ? ಯಾಕೆ ಏನು ಯಾಕೆ ಭೂಮಿ? ನೋಡಿ, ಅವರೊಬ್ಬರೇ ಡಾಕ್ಟರ್ ಅಲ್ಲ, ಅದೇ ಫೈನಲ್ ರಿಪೋರ್ಟ್ ಅಲ್ಲ. ಊರಲ್ಲಿ 100 ಜನ ಡಾಕ್ಟರ್ಗಳಿದ್ದಾರೆ. ಇನ್ನೊಂದಿಬ್ಬರು ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ, ಇನ್ನೊಂದು 4 ಎಕ್ಸ್ಪರ್ಟ್ ಒಪಿನಿಯನ್ ತಗೊಳ್ಳೋಣ. ಈ ಊರಲ್ಲಿ ಆಗ್ಲಿಲ್ಲ ಅಂದ್ರೆ ಬೇರೆ ಊರಿಗೆ ಹೋಗೋಣ, ಬೇರೆ ದೇಶಕ್ಕೆ ಹೋಗೋಣ. ನೋಡಿ, ಒಂದು ಗುಲಗಂಜಿ ಎಷ್ಟು ಭರವಸೆ ಸಿಕ್ಕಿದ್ರು ಸಾಕು. ಪ್ಲೀಸ್ ಟ್ರೀಟ್ಮೆಂಟ್ ತಗೊಳ್ಳಿ. ಟ್ರೀಟ್ಮೆಂಟ್ ತಗೊಂಡು ಸರಿ ಹೋಗೋ ಹಾಗಿದ್ದಿದ್ರೆ ನೀವ್ ಹೇಳೋ ಅವಶ್ಯಕತೆನೇ ಇರಲಿಲ್ಲ ಗೌತಮ್ ಅವರು. ನಾನೇ ಟ್ರೀಟ್ಮೆಂಟ್ ತಗೋತಿದ್ದೆ. ಆ ಒಂದು ಡಾಕ್ಟರ್ ಅಷ್ಟೇ ಅಲ್ಲ, 2-3 ಜನನ ಕನ್ಸಲ್ಟ್ ಮಾಡ್ದೆ. ಎಲ್ರದು ಸೇಮ್ ರಿಪೋರ್ಟ್. ನನ್ನ ಹತ್ರ ತುಂಬಾ ಕಮ್ಮಿ ದಿನ ಉಳಿದಿದೆ. ಈ ಹಂತದಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದು ಸಾವನ್ನ ಮುಂದೆ ಹಾಕೋ ಪ್ರಯತ್ನ ಅಷ್ಟೆ. ನೋಡಿ, ಸಿಂಪ್ಟಮ್ಸ್ಗಳು ಆಲ್ರೆಡಿ ಶುರು ಆಗ್ಬಿಟ್ಟಿದೆ. ಈಗಲೇ ನನ್ನನ್ನ ಈ ಸ್ಥಿತಿಯಲ್ಲಿ ನಿಮ್ಮಿಂದ ನೋಡಕ್ಕಾಗ್ತಿಲ್ಲ. ಇನ್ ಮುಂದೆ ಟ್ರೀಟ್ಮೆಂಟ್ ತಗೊಂಡು ನನ್ನಲ್ಲಾಗೋ ಆ ಚೇಂಜಸ್ನ ನೀವು ನೋಡ್ಕೊಂಡು ತಡ್ಕೊಳ್ತೀರ ಅನ್ನೋ ನಂಬಿಕೆ ನನಗಿಲ್ಲ. ನಾನು ಬದುಕೋಷ್ಟು ದಿನ ನನ್ನ ಸಾವನ್ನ ನಿಮ್ಮ ಕಣ್ಣಲ್ಲಿ ನೋಡಕ್ಕೆ ನನಗಾಗಲ್ಲ. ನಿಮ್ಮ ಕಣ್ಣಲ್ಲಿ ಅಷ್ಟೇ ಅಲ್ಲ, ಯಾರ ಕಣ್ಣಲ್ಲೂ ನೋಡಕ್ ನಂಗಾಗಲ್ಲ. ಗೌತಮರ, ನಾನು ನನ್ನ ಇಡೀ ಜೀವನ ನನ್ನವ್ರಿಗೋಸ್ಕರ ಬದುಕಿದ್ದೀನಿ. ಏನೇನ್ ಮಾಡ್ಬೇಕು ಎಲ್ಲಾನು ಮಾಡಿದ್ದೀನಿ. ಈಗ ಈ ವಿಷಯ ಹೇಳಿ ಅವ್ರ ನೆಮ್ಮದಿ, ಅವ್ರ ಖುಷಿನ ಕಿತ್ಕೊಂಡ್ರೆ ನನ್ನ ಜೀವನಕ್ಕೆ ಯಾವ ಅರ್ಥನೇ ಇರಲ್ಲ, ವ್ಯರ್ಥ ಹೋಗ್ಬಿಡುತ್ತೆ. ನಾನಿರೋ ಅಷ್ಟು ದಿನ ನಿಮ್ ಜೊತೆ, ಮಕ್ಕಳ ಜೊತೆ, ಎಲ್ರ ಜೊತೆ ನೆಮ್ಮದಿಯಾಗಿ ಬದುಕಬೇಕು ಅನ್ನೋ ಆಸೆ ನನಗೆ. ನೋಡಿ, ಈಗ ಸಹಜವಾಗಿ ಏನಾಗ್ತಿದೆಯಲ್ಲ ಅದಾಗ್ಲಿ. ನಾಳೆ ದಿನ ನಾನೇ ನಿಮಗ್ ಕೈ ಮುಗ್ದು ನನಗೆ ಕಳಿಸ್ಕೊಡಿ ಅನ್ನೋ